ಹಾಯ್ ಇವತ್ತು ನಾನು ಹೇರ್ ಕೇರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮನೇಲೇ ಈಸಿಯಾಗಿ ಹೇರ್ ಪ್ಯಾಕ್ನ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಬಹುದು ಅಂತ ಹೇಳಿ. ನಾನಿಲ್ಲಿ ಕರಿಬೇವು, ಈರುಳ್ಳಿ, ದಾಸವಾಳದ ಹೂವು, ಎಲೆ, 1 ಟೇಬಲ್ ಸ್ಪೂನಷ್ಟು ಮೊಸರು, ಹಾಗೆ ನೆನೆಸಿರುವಂತಹ ಮೆಂತ್ಯ ಕಾಳು. ನಿಮ್ಮ ಕೂದಲು ಕ್ವಾಂಟಿಟಿ ಎಷ್ಟಿರುತ್ತೆ ಅದನ್ನು ನೋಡಿಕೊಂಡು ಪ್ಯಾಕ್ನ ರೆಡಿ ಮಾಡ್ಕೊಳ್ಳಿ. ಹಾಗೆ ಇದನ್ನೆಲ್ಲ ಹಾಕ್ಕೊಂಡು ನಾನೀಗ ಮಿಕ್ಸಿ ಗ್ರೈಂಡರಲ್ಲಿ ರುಬ್ಕೊಳ್ತೀನಿ. ಬಿಳಿ ದಾಸವಾಳದ ಹೂವು ಇತ್ತು ಅಂತ ಹೇಳಿದ್ರೆ ತುಂಬ ಒಳ್ಳೆಯದು, ಇಲ್ಲ ಅಂತ ಹೇಳಿದರೆ ಕೆಂಪುದಾದರೂ ನೀವು ಹಾಕ್ಕೊಳ್ಬೋದು. ಹಾಗೆ ಇದ್ರ ಜೊತೆ ನೀವು ಅಲೋವೆರಾ, ಫ್ರೆಶ್ ಅಲೋವೆರಾ ಇತ್ತು ಅಂತ ಆದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಗ್ರೇ ಹೇರ್ಸ್ ಇತ್ತು ಅಂತ ಹೇಳಿದ್ರೆ ಮೆಹಂದಿ ಆ್ಯಡ್ ಮಾಡ್ಕೊಳ್ಬೋದು, ಮೊಟ್ಟೆ ಆ್ಯಡ್ ಮಾಡ್ಬೋದು, ಹಾಗೆ ಬೆಟ್ಟದ ನೆಲ್ಲಿಕಾಯಿ, ಈ ರೀತಿಯಾಗಿ ತುಂಬ ಇಂಗ್ರೀಡಿಯೆಂಟ್ಸ್ಗಳಿದೆ. ಅವೆಲ್ಲ ಹಾಕಿ ಕೂಡ ನೀವು ಹೇರ್ ಪ್ಯಾಕ್ನ ರೆಡಿ ಮಾಡ್ಬೋದು. ನಿಮಗೆ ಬೇಕಿತ್ತು ಅಂತ ಹೇಳಿದರೆ ಕಮೆಂಟಲ್ಲಿ ಹೇರ್ ಪ್ಯಾಕ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಾನು ಹೇರ್ ಪ್ಯಾಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಕೊಕೊನಟ್ ಆಯಿಲು, ಹಾಗೆ ಒಂದು 4ರಿಂದ 5 ಡ್ರಾಪ್ಸಷ್ಟು ಟೀ ಟ್ರೀ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಆಲ್ಮಂಡ್ ಆಯಿಲ್ನೂ ಕೂಡ ನೀವು ಹಾಕ್ಕೊಳ್ಬೋದು. ನಿಮಗೆ ಯಾವ ರೀತಿಯಾಗಿ ಕಂಫರ್ಟಬಲ್ ಇರುತ್ತೋ ಆ ರೀತಿಯಾಗಿ ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ತಾ ಬನ್ನಿ. ಇದನ್ನು 1 ಅವರ್ ಬಿಟ್ಟು ತಲೆ ವಾಶ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಶಾಂಪೂನ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ವಾಶ್ ಮಾಡ್ಕೊಂಡು ಆದಮೇಲೆ ಹೇರ್ಸ್ ಎಲ್ಲ ಒಣಗಿದ್ಮೇಲೆ ಎಣ್ಣೆನ ಹಚ್ಕೊಳ್ಳಿ. ನೆಕ್ಸ್ಟ್ ಡೇಗೆ ನೀವು ಮತ್ತೆ ತಲೆ ಸ್ನಾನ ಮಾಡೋದ್ರಿಂದ ಹೇರ್ಸು ತುಂಬ ಸಿಲ್ಕಿಯಾಗಿ, ಶೈನಿಯಾಗಿ, ಹೆಲ್ದಿಯಾಗಿರುತ್ತೆ. ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.